ಹಾಯ್ ಫ್ರೆಂಡ್ಸ್, ನಾನು ಬುಕಿಂಗ್ ಮಾಡ್ಬಿಟ್ಟು ಈ ಕ್ರೀಮ್ ತರಿಸಿದೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಹಾಯ್ ಫ್ರೆಂಡ್ಸ್. ವಿತ್ ಮೇಕಪ್ ಆಂಟಿ, ವಿತೌಟ್ ಮೇಕಪ್ ಒಣಗೋಗಿರೋ ಶುಂಠಿ. ನಾನ್ ಈ ವಿಡಿಯೋ ನೋಡಿ ಇದ್ಯಾರೋ ರೇಷ್ಮಾ ಆಂಟಿ ಅವ್ರ ಮಮ್ಮಿ ಇರ್ಬೇಕು ಅನ್ಕೊಂಡ್ಬಿಟ್ಟಿದ್ದೆ. ಈ ಆಂಟಿಗೆ ಮೇಕಪ್ಗೂ ಫೇಸ್ ಪ್ಯಾಕ್ಗೂ ವ್ಯತ್ಯಾಸನೇ ಇಲ್ಲ ಶಿವ. ಕೆಜಿ ಗಟ್ಲೆ ಮೆತ್ಕೊಂಡ್ಬಿಡ್ತಾರೆ. ಅದು ಹಾಳಾಗೋಗ್ಲಿ, ಈ ಆಂಟಿ ಚೈನೀಸ್ ಡ್ಯಾನ್ಸರ್ಸ್ ತರ 1 kg ಮೇಕಪ್ ಹಾಕೊಂಡು ಅದು ಸಾಲದು ಅಂತ ಅದ್ರ ಮೇಲೆ ಫಿಲ್ಟರ್ ಬೇರೆ ಅಪ್ಲೈ ಮಾಡ್ತಾರೆ. ಹಾಯ್ ಫ್ರೆಂಡ್ಸ್. ದೇವಯ್ಯಂಗಳೇ ಒಂದ್ ಮಣ ಮೇಕಪ್ ಹಾಕೊಂಡು ಸುಂದರಿ ಸುಂದರಿ. ಆಹಾಹಾ, ಆ ಕ್ಯಾಮ್ರಾ ಆಂಗಲ್, ಆ ಲೈಟಿಂಗು, ಆ ಮೇಕಪ್ ಅಲ್ಲಿ ನೀವು ಸುಂದರಿ ತರ ಕಾಣ್ತಾ ಇಲ್ಲ, ಫಾರಿನ್ ಹಂದಿ ಮರಿ ತರ ಕಾಣ್ತಾ ಇದ್ದೀರಾ. ಸುಂದರಿ ಸುಂದರಿ. ಈ ವಾಂಟಿಯ ವಿಡಿಯೋಸ್ ನೋಡಿದಾಗೆಲ್ಲ ನಾನು ಆ ಅಂಕಲ್ಗೆ ಒಂದು ಪ್ರಶ್ನೆ ಕೇಳಬೇಕು ಅನ್ಸುತ್ತೆ. ಏನದು? ನಿನ್ ಹೆಂಡತಿ ಜಾತಕನ ಎಲ್ಲರೂ ತೋರ್ಸಿದ್ಯಾ? ನೀರು ಒಂದು ಸಾಂಗ್ ಗ್ಯಾಪ್ ಬರ್ತಿದೆ. ಇನ್ನು ನೀರ್ ನೋಡಿ, ಚಳಿ ಚಳಿ ತಾಳೇನು ಈ ಚಳಿಯ. ಮೊದ್ಲೇ ಆ ವಾಟರ್ ಪೈಪ್ ಲೈನ್ ಸ್ವಲ್ಪ ಹೊಡೆದು ಚಿಮ್ತೈತೆ, ಇನ್ನು ನಿಮ್ಮ ಕರ್ಕಶ ಧ್ವನಿಯ ಪ್ರಭಾವದಿಂದ ಇರೋ ಬರೋ ಪೈಪ್ ಎಲ್ಲ ಡ್ಯಾಮೇಜ್ ಆಗೋಯ್ತದ ಅಂತ ಹೇಳದೆ ತಾನೇ. ಯಾರ ಮಾತನ್ನು ಕೇಳಲ್ಲ, ನನ್ನ ಮಾತನ್ನ ಕೇಳಲ್ಲ. ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂದ್ರೆ, ಒಂದ್ ಗರ್ಲ್ ಫ್ರೆಂಡ್ ಒಂದ್ ಬಾಯ್ ಫ್ರೆಂಡ್ ಬಂದ್ರೆ ಈ ನೀರಲ್ಲಿ ಹಂಗೆ ಉಳಿದಾಡ್ರು ಬಿಡ್ತಾರೆ, ಹಂಗೇನೆ. ಈ ವಾಂಟಿ ಪ್ರತಿ ವಿಡಿಯೋಲು ಕನ್ನಡ ಶಬ್ದಕೋಶಕ್ಕೆ ಹೊಸ ಹೊಸ ಪದಗಳನ್ನ ಸೇರ್ಪಡೆ ಮಾಡ್ತಾನೆ ಅವ್ರೆ. ಗರ್ಲ್ ಫ್ರೆಂಡು ಬಾಯ್ ಫ್ರೆಂಡು ಉಳ್ದಾಡ್ಬಿಡ್ತಾರೆ ಅಂತೆ. ವಾಟ್ ಡು ಯು ಮೀನ್? ಉರುಳಾಡೋದು ಗೊತ್ತು, ತುಳಿದಾಡೋದು ಗೊತ್ತು, ಉಳ್ದಾಡೋದು ಅಂದ್ರೆ ಏನರ್ಥ? ಅಯ್ಯೋ, ಡಬಲ್ ಮೀನಿಂಗು ಸರ್. ಈ ತರ ಸೌಂಡ್ ಎಲ್ಲ ನನ್ನ ಕೈಲಿ ಕೇಳಕ್ಕಾಗಲ್ಲ ರೀ. ಒಂದ್ ಕಡೆ ದಿ ನೆಕ್ಸ್ಟ್ ಡೇ. ವೈಫ್ ಅಂದ್ರೆ ಲೈಫೇ ಬೇಜಾರಾಗಿ ಹೋಗಿದೆ ಗೋವಿಂದು. ಯಾಕೆ ಸರ್ ಡಲ್ ಇದ್ದೀರಾ? ಜೀವನದಲ್ಲಿ ಯಾವತ್ತೂ ಡಲ್ ಆಗ್ಬಾರ್ದು, ಡಲ್ ಆದ್ರೆ ಜೀವನ ಹೊರಟೋಗ್ಬಿಡುತ್ತೆ. ತಗೊಳ್ಳಿ ಸರ್, ತಗೊಳ್ಳಿ. ಮೈಸೂರು ಮ್ಯಾಂಗೋ ಚಾನಲ್ಗೆ ಮರಳಿ ಸ್ವಾಗತಂ, ಸುಸ್ವಾಗತಂ. ನಮ್ ಚಾನಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಮತ್ತೆ ನಾನು ಮೊಬೈಲ್ ಅಂಗಡಿ ಬಂದೆ. ಮೊಬೈಲ್ಗೆ ಬಟ್ಟೆ ಹಾಕಿಸ್ತಾ ಇದೀನಿ. ಏನದು? ಮೊಬೈಲ್ಗೆ ಬಟ್ಟೆನಾ? ಮೊಬೈಲ್ಗೆ ಬಟ್ಟೆ ಹಾಕಿಸ್ತಾ ಇದೀನಿ. ಆಂಟಿ, ಬರೀ ಬಟ್ಟೆ ಯಾಕೆ, ಬುರ್ಕಾನೆ ಹಾಕಿಸ್ಬಿಡಿ. ಮತ್ತೆ ನಾನು ಮೊಬೈಲ್ ಅಂಗಡಿ ಬಂದೆ. ಮೊಬೈಲ್ಗೆ ಬಟ್ಟೆ ಹಾಕಿಸ್ತಾ ಇದೀನಿ. ಅಲ್ಲ, ಈ ವಾಂಟಿ ಮೊಬೈಲ್ಗೆ ಬಟ್ಟೆ ಹಾಕ್ಸೋ ಆಗಿದ್ರೆ ಟೈಲರ್ ಹತ್ರ ಹೋಗ್ಬೇಕಿತ್ತು, ಮೊಬೈಲ್ ಅಂಗಡಿಗೆ ಯಾಕೆ ಹೋದ್ರು ಕಣೆ? ನೋಡಿ ಫ್ರೆಂಡ್, ಇದು ಏನೋ ಹೇಳ್ತಾರಲ್ಲ ಟೆಂಪಲ್ ಗ್ಲಾಸ್ ಅಂತ. ಕಣಂಟಿ, ಟೆಂಪಲ್ ಗ್ಲಾಸ್ ಅದು ದೇವಸ್ಥಾನದಲ್ಲಿ ಸಿಗ್ತದೆ. ಅದನ್ನ ಹಾಕ್ಸ್ಬಿಟ್ರೆ ಒಂಥರ ತಾಯಿ ತಕಡ್ದಂಗೆ. ಮೊಬೈಲ್ಗೆ ಯಾವ ಕೇಡು ತಾಕಕ್ಕಿಲ್ಲ ಅಂತೀನಿ. ಐಸ್ ಕ್ರೀಮ್ ಸ್ವಾಹ. ನೋಡಿ ಫ್ರೆಂಡ್, ಇದು ಏನೋ ಹೇಳ್ತಾರಲ್ಲ ಟೆಂಪಲ್ ಗ್ಲಾಸ್ ಅಂತ. ಟೆಂಪಲ್ ಗ್ಲಾಸ್ ಆಗ್ತವ್ರೆ ಅಣ್ಣ. ಆ ಮೊಬೈಲ್ ಅಂಗಡಿಯವನಿಗೆ ನಿಮ್ದ್ಯಾಕ್ ಟೆಂಪರ್ ಗ್ಲಾಸ್ ಹಾಕಕ್ಕಾದ್ರೂ ಬಿಡಿ, ನೀವು ಕೊಡ್ತಿರೋ ಹಾವಳಿಗೆ ಅವನು ಟೆಂಪರ್ ಗ್ಲಾಸ್ ಹಾಕೋ ಅಷ್ಟ್ರಲ್ಲಿ ಅವ್ನ್ ಟೆಂಪರ್ ರೈಸ್ ಆಗಿ ನಿಮ್ ಮೊಬೈಲ್ ನ ಈಡ್ಗಾಯಿ ತರ ಹೊಡೆದು ಬಿಡ್ತಾನೆ. ಹಾಯ್ ಫ್ರೆಂಡ್ಸ್, ಮತ್ತೆ ನಾವು ಇವಾಗ ಹೋಗುವಾಗ ಒಂದ್ ಹೆಣ ತಗೊಂಡ್ ಹೋಗ್ತಾ ಇದ್ರು ಬನಶಂಕರಿಗೆ. ಬನಶಂಕರಿಂದ ಹೋಗುವಾಗ ಆಮೇಲೆ ಏನಾಯ್ತು? ಹೆಣ ನೋಡಿದ್ರೆ ಹಣ ಜಾಸ್ತಿ ಅನ್ನಂಗೆ ಏನ್ ಫೋನ್ ಮಾಡ್ತಾ ನಾನೇ ನನ್ನ ಫ್ರೆಂಡು ಕೊಟ್ಟೇ ಬಿಟ್ಲು 200 ರೂಪಾಯಿ. ಹಂಗೆಲ್ಲ ಹೆಣ ನೋಡಿದ್ರೆ ಹಣ ಸಿಗುತ್ತೆ ಅನ್ನೋಂಗ್ ಇದ್ದಿದ್ರೆ ಚಿತಾಗಾರದಲ್ಲಿ ಸ್ಮಶಾನದಲ್ಲಿ ಕೆಲಸ ಮಾಡೋರು, ಹೆಣದ ಮುಂದೆ ತಮಟೆ ಹೊಡೆಯೋರು, ಚಟ್ಟ ಕಟ್ಟೋರು, ಪೋಸ್ಟ್ ಮಾರ್ಟಮ್ ಮಾಡೋರೆಲ್ಲ ಕೋಟಿಪತಿಗಳಾಗಿರ್ಬೇಕಿತ್ತಲ್ವೇ. ಏನ್ ಫೋನ್ ಮಾಡ್ತಾ ನಾನೇ ನನ್ನ ಫ್ರೆಂಡು ಕೊಟ್ಟೇ ಬಿಟ್ಲು 200 ರೂಪಾಯಿ. ನೀವೆಲ್ಲೋ ಹೆಣ ನೋಡಿದೀನಿ, ಹಣ ಕೊಡ್ರು ಅಂತ ಪೀಡ್ಸಿರ್ಬೇಕು. ಎಲ್ಲಿ ನಿಮ್ ಕ್ವಾಟ್ಲೆ ತಡಿಲಾರ್ದೆ ಅವರೇ ಹೆಣ ಆಗ್ಬಿಡ್ತಾರೆ ಅಂತ ಬೈದಲ್ಲಿ ಹಣ ಕೊಟ್ಟು ಕಳ್ಸಿದ್ದಾರೆ. ಒಂದಂಗೆ ನಿಮ್ ರೀಲ್ ಸ್ಟಾರ್ಚರ್ಗೆ ಆ ಹೆಣನು ಎದ್ದು ಓಡಾಗಿಲ್ಲ ತಾನೆ. ಹೆಣ ನೋಡಿದ್ರೆ ಹಣ ಜಾಸ್ತಿ ಅನ್ನಂಗೆ. ಆಂಟಿಯ ಎಕ್ಸೈಟ್ಮೆಂಟ್ ನೋಡ್ತಿದ್ರೆ ಜಾಸ್ತಿ ಹಣ ಸಿಗ್ಲಿ ಅಂತ ಇನ್ಮೇಲೆ ಹೆಣಗಳನ್ನ ಉದುರಿಸೋ ತರ ಕಾಣ್ತಾವ್ರೆ. ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಗುಡ್ ನ್ಯೂಸ್ ತಗೊಂಡ್ಬಂದಿದ್ದೀನಿ. ನಮ್ಮ ಮೊಲ ಇದೆಯಲ್ಲ, ದೇವದಾಸ ಮೊಲ, ಮುಂಗಾರ್ಮಳೆ ಮೊಲ ಇಲ್ಲೇ ಇದೆ ನೋಡಿ ಫ್ರೆಂಡ್ಸ್. ಇದೇ ಮುಂಗಾರ್ಮಳೆ ಮೊಲ, ಇದು ದೇವದಾಸ. ಇದಕ್ಕೆ ಒಂದು ಲೇಡೀಸ್ ಹಾಕಿದ್ದೆ, ಅದಕ್ಕೆ ಪ್ರೆಗ್ನೆಂಟ್ ಮಾಡ್ಬಿಟ್ಟವನೆ. ಅಯ್ಯೋ ಆಂಟಿ, ನಿಮ್ಮ ಮೊಲಕ್ಕೆ ದೇವದಾಸ್ ಅಲ್ಲ ಕಾಮದಾಸ್ ಅಂತ ಹೆಸರಿಡಿ. ದೇವದಾಸ್ ಅನ್ನೋದು ಭಗ್ನ ಪ್ರೇಮಿ, ಒಂಟಿಯಾಗಿ ಕೊರಗಿ ಸೊರಗೋ ಸಿಂಗಲ್ಗೆ. ನೀವು ನೋಡಿದ್ರೆ ಆ ಮೊಲಕ್ಕೆ ದೇವದಾಸ್ ಅಂತ ಹೆಸರಿಟ್ಬಿಟ್ಟು ಸಿಂಗಲ್ ನ ಮಿಂಗಲ್ ಮಾಡಿ ಜಂಗಲ್ ಮೇ ಮಂಗಲ್ ಅಂತ ಸಸ್ತಾ ರೇಟಲ್ ಪ್ರಸ್ತಾ ಮುಗಿಸ್ಬಿಟ್ಟಿದ್ದೀರಲ್ಲ. ಓಹೋ, ಅದ್ರ ಮೇಲ್ ಬಿದ್ದಿದ್ಯಾ ನಿನ್ ಕಣ್ಣು?
ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ತಿಂತಾರೆ. ಒಂದು ದಿವಸಕ್ಕೆ 2 ಕಟ್ಟೆ ಕೊತ್ತಂಬರಿ ತಿಂತಾರೆ. 60 ರೂಪಾಯಿದು. 1 kg ಕ್ಯಾರೆಟ್ ತಿಂತಾವೆ 60 ರೂಪಾಯಿದು. 120 ರೂಪಾಯಿ ಇವ್ರಿಗೆ ಇಡ್ಬೇಕು ಒಂದ್ ದಿವಸಕ್ಕೆ. ಆಗ್ಲೇ ಸಂಘಕ್ಕೆ ಕಟ್ಟೋಕ್ ದುಡ್ಡಿಲ್ಲ ಅಂದಂಗಿತ್ತಲ್ಲ. ಇವತ್ತು SK ಸಂಘ ಐತೆ, ಗುರುವಾರ ಸಂಘ. ನಮ್ಮ ಯಜಮಾನ್ರು ರಾತ್ರಿನೇ ಹೇಳ್ದೆ ರೀ ದುಡ್ಡು ಕೊಡಿ ಅಂತ ಹೇಳ್ಬಿಟ್ಟು 1200 ರೂಪಾಯಿ ಕಟ್ಬೇಕು. 100 ರೂಪಾಯಿ ಕೊಟ್ಬಿಟ್ಟು ಹೋಗ್ರೆ. 200 ರೂಪಾಯಿ ಯಾರು ಕೊಡ್ತಾರೆ? ಅಲ್ಲ ಕಣಂಟಿ, ಸಂಘ ಕಟ್ಟೋಕ್ ದುಡ್ಡು ಕೊರೆ ಅನ್ಬಿಟ್ಟು ಇಲ್ಲಿ ನೋಡಿದ್ರೆ ಆ ಮೊಲಕ್ಕೆ ಕುರ್ಕೋಕೆ ಕ್ಯಾರೆಟ್, ಮೇಯೋಕೆ ಕೊತ್ತಿಮೀರಿ ಸೊಪ್ಪು ದಿನಕ್ಕೆ 120 ರೂಪಾಯಿ ಸಾಲಕ್ಕಿಲ್ಲ ಅಂತೀರಲ್ಲ. ನೀವು ಉದಾರ ಆಗಲ್ಲ ಬಿಡಿ. ನನ್ಗೆ ಪ್ರಾಣಿ ಪಕ್ಷಿ ಅಂದ್ರೆ ತುಂಬಾ ಇಷ್ಟ. ನಮ್ಮನೆ ಚಿಕ್ಕದಾದ್ರೂ ನಂಗೆ ಸಾಕ್ಬೇಕಂತ ಇಷ್ಟ. ಗೊತ್ತು ಬಿಡಿ ಅಂಟಿ, ನಿಮ್ಗೆ ಪ್ರಾಣಿ ಪಕ್ಷಿ ಅಂದ್ರೆ ಎಷ್ಟು ಇಷ್ಟ ಅಂತ. 2 ದಿನಕ್ಕೊಂದ್ಸಲ ಚಿಕನ್, 3 ದಿನಕ್ಕೊಂದ್ಸಲ ಮಟನ್ ಮೇಯ್ದಿದ್ರೆ ನಿಮ್ಗೆ ಆಗೋದೇ ಇಲ್ವೇ? ನನ್ಗೆ ಯಾರು ಸಪೋರ್ಟಿಂಗ್ ಇಲ್ಲ ಅಂತ ಹೇಳ್ಬಿಟ್ಟು, ಇನ್ನು ಮುಂದೆ ಯಾರಿಲ್ಲ ಅಂತ ಹೇಳ್ಬಿಟ್ಟು ಇಷ್ಟು ದೊಡ್ಡ ಕೆಲಸ ಮಾಡೋದು ನನ್ ಮಗ. ಓಹೋ, ಅಳ್ತಾ ಇದೀಯಾ? ನಂದು ಒಂದು ವಿಡಿಯೋ ಬಿಡ್ದಂಗೆ ಫ್ರೆಂಡ್ಸ್ 36 ವಿಡಿಯೋಸ್ ಇಟ್ಟಿರೋದವನು ಎಲ್ಲ ಡಿಲೀಟ್ ಮಾಡ್ಬಿಟ್ಟವನೆ. ನಿನ್ನ ಮಗನಿಗಿರೋ ಒಳ್ಳೆ ಬುದ್ಧಿ ನಿನಗಿಲ್ವಲ್ಲ, ನಿನ್ ಮಕ ಸುಡ. ಈ ವಯಸ್ಸಲ್ಲಿ ಕಿರ್ಚ್ಕೊಂತ ಆಟು ಬರ್ತಾಬಿಡುತ್ತೆ. ಈ ಆಂಟಿ ಐ ಫ್ರೆಂಡ್ಸ್ ಅನ್ಕೊಂಡು ಸಿಟ್ಟಿಂಗು, ಸ್ಟ್ಯಾಂಡಿಂಗು, ಗೋಯಿಂಗು, ಕಮಿಂಗ್ ನೆಲ್ಲ ವಿಡಿಯೋ ಮಾಡಿ ರೋದನೆ ಕೊಡ್ತಿದ್ರಲ್ಲ. ಅದಕ್ಕೆ ಆಂಟಿಯ ಕಾಟದಿಂದ ಬಳಲಿ ಬೆಂಡಾಗಿ ಬೇಸತ್ತು ಅವ್ರ ಮಗ ಒಂದಷ್ಟು ವಿಡಿಯೋಸ್ ನ ಇನ್ಸ್ಟಾಗ್ರಾಮ್ ಇಂದ ಡಿಲೀಟ್ ಮಾಡ್ಬಿಟ್ಟವನೆ. ವಿಡಿಯೋಸ್ ಹೋಗಿರೋದಕ್ಕೆ ಆಂಟಿ ಜೀವನೇ ಹೋದಂಗ್ ಗೋಳ ಆಡ್ತಾವ್ರೆ. ಸತ್ತೋಗ್ಬೇಕು ಅನ್ಸಿದೆ, ಅಷ್ಟು ಬೇಜಾರಾಗಿದೆ ನನ್ಗೆ ಹೇಳ್ಕೊಳಕ್ ಆಗ್ತಾ ಇಲ್ಲ, ಅಷ್ಟು ಬೇಜಾರಾಗಿದೆ ನನ್ಗೆ. ಎಲ್ಲ ವಿಡಿಯೋ ಡಿಲೀಟ್ ಮಾಡೋನೆ ನಾನು ತುಳಿದ್ಬಿಟ್ಟು ಹಂಗೇನೆ. ಮೀಲ್ಸ್ ಇಲ್ದೆ ಬದುಕ್ಬಿಡ್ತಾರೆ, ಆದ್ರೆ ರೀಲ್ಸ್ ಇಲ್ದೆ ಇಲ್ಲ ಸರ್ ಇಲ್ಲ. ಆಂಟಿಯ ವಿಡಿಯೋಸ್ಗಳು ಹೊಗೆ ಹಾಕಿಸಿಕೊಂಡ ಕಾರಣ ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಆ ಗಂಡು ಡಿಲೀಟ್ ಮಾಡೋದ್ ಮಾಡ್ತೋ, ವಿಡಿಯೋ ಬದಲು ಇನ್ಸ್ಟಾಗ್ರಾಮ್ ಅಕೌಂಟ್ನೇ ಡಿಲೀಟ್ ಮಾಡೋದಲ್ವೇ? ಇಲ್ಲಿ ಫ್ರೆಂಡ್ಸ್ ಬೆಕ್ಕಿ ಎಲ್ಲ ಹಾಕಿರೋದಿಲ್ಲ, ಬರೆಯಲ್ಲ ಬೆಕ್ಕಿ ಕಣ್ಣ ಹಾಕೊಂಡೆ. ನಮ್ಮ ಯಜಮಾನ್ರು ಕುಡ್ಕೊಬಿಟ್ಟು ಮಕ್ಳಿಗೆಲ್ಲ ಕಾಟ ಕೊಟ್ಟವ್ರೆ. ನನಗೆ ಗೊತ್ತಿತ್ತು ಹೀಗೆ ಆಗತ್ತೆ ಅಂತ. ಅವಳು ಅತ್ತೆಗೆ ಹೊಡೆದ್ಬಿಟ್ಲು, ಹೊಡೆದ್ಬಿಟ್ಟು ಕಳಿಸ್ಬಿಟ್ಲೇನೋ. ನನ್ನ ಗಂಡ ನಮ್ಮ ಅಪ್ಪನಿಗೆ ಹೊಡೆದ್ಬಿಟ್ಟು ಕಳಿಸ್ಬಿಟ್ಟ. ನಮ್ಮ ಅಪ್ಪ ಇವಾಗ ಮಲ್ಕೊಂತಲ್ಲ, 2 ಗಂಟೆ 3 ಗಂಟೆ ಆಗುತ್ತೆ. ಬೆಳಗ್ಗೆನೆ ಊರಿಗೆ ಹೋಗ್ತೀನಿ ಅಂತ ಹೇಳ್ತಾವ್ರೆ ಫ್ರೆಂಡ್. ಎಷ್ಟೇ ಜೀವನ ಕುಡುಕು ಮತ್ತೆ ಮದ್ವೆ ಆಗ್ಬಿಡುದು. ಹೋಗ್ಲಿ ಬಿಡಮ್ಮ, ಕಣ್ಣೀರ್ ಹಾಕ್ಬೇಡಮ್ಮ. ಹೆಂಗಸರು ಕಣ್ಣೀರ್ ಹಾಕಿದ್ರೆ ನನ್ನ ಕೈಲಿ ನೋಡಕ್ ಆಗಲ್ಲಮ್ಮ, ಹೋಗ್ಲಿ ಬಿಡಮ್ಮ. ಇಲ್ಲೋಡಿ ಫ್ರೆಂಡ್ ಕುಡ್ಕೊಬಿಟ್ಟು ನಮ್ಮ ಯಜಮಾನ್ರು ಹೆಂಗ್ ಮಾಡ್ತಾವ್ರೆ ಇಲ್ಲೋಡಿ. ಅದಕ್ಕೆ ಹೇಳೋದು ಕುಡಿಯೋರ್ಗೆಲ್ಲ ಇದ್ ಮಾಡ್ಬಾರ್ದು ಅಂತ. ನಮ್ಮ ಅಪ್ಪರಿಗೆ ಹೋಗು ಅಂತ ಹೇಳ್ಬಿಟ್ಟು ಕಾಟ ಕೊಟ್ಟಿ ನಮ್ಮ ಅಪ್ಪರಿಗೆ ಓಡಿಸಿ ಇವಾಗ ಸತ್ತೋಗಿ ಎಲ್ಲಾರು ಅಂತ ಹೇಳ್ಬಿಟ್ಟು ಈ ತರ ಮಾಡ್ತಾವ್ರೆ. ಒಲೆ ಹತ್ತಿ ಊರಿದೊಡೆ ನಿಲ್ಲಬಹುದಲ್ಲದೆ ರೇಷ್ಮಾ ಆಂಟಿ ಮನೆ ಹತ್ತಿ ಊರಿದೊಡೆ ನಿಲ್ಲಲು ಬಾರದು. ಅಲ್ಲ ಆಂಟಿ, ಅಂಕಲ್ ಅದ್ ಯಾವ್ದೋ ಹಳೆ ಕಾಚಾಗೆ ಬೆಂಕಿ ಹಚ್ಚಿ ಯುದ್ಧಕ್ಕೆ ಬುಲಾವ್ ಕೊಡ್ತಾ ಅವ್ರೆ. ನೀವು ನೋಡಿದ್ರೆ ಆ ಬೆಂಕಿನ ಹಾರಿಸೋದ್ ಬಿಟ್ಟು ಅದನ್ನು ಕಂಟೆಂಟ್ ಮಾಡ್ಕೊಂಡು ಆಲ್ ಇಂಡಿಯಾ ರೇಡಿಯೋ ತರ ಜನಕ್ಕೆ ಅಪ್ಡೇಟ್ ಕೊಡ್ತಿದ್ದೀರಲ್ಲ. ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ ದೇಶ ಅಂದ್ರೆ. ಹಾಯ್ ಫ್ರೆಂಡ್ಸ್, ಯಾರನ್ನ ಗೆಸ್ಟ್ ಬಂದ್ರೆ ನಂಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಬಟ್ ಅವ್ರು ಬಂದ್ರೆ ಏನ್ ಗೊತ್ತಾ, ಈ ಟೀ ಮಾಡ್ಬೇಕಲ್ಲ, ಟೀ ಸತಿ ಟೀ ಮಾಡಿ ಅಂತ ಇರ್ತಾರಲ್ಲ, ಇದಂತ ಚಚ್ಬಿಡೋಣ ಅನ್ಸುತ್ತೆ ಹಂಗೆ. ಅಲ್ಲ ಕಣಂಟಿ, ನಮ್ಮಲ್ಲಿ ನೆಂಟ್ರಿಗೆ ಅತಿಥಿ ದೇವೋ ಭವ ಅಂತೀವಿ. ನೀವು ನೋಡಿದ್ರೆ ಅತಿಥಿಗಳು ಬಂದ್ರೆ ಅವ್ರು ತಿಥಿ ಮಾಡೋ ಹಂಗ್ ಕಾಣ್ತಿದ್ದೀರಿ. ಏನ್ ಬಿಟ್ಟಿಲ್ಲ ಬರುತ್ತೆ ಹಾಲು, ಟೀ, ಕಾಫಿ ಪುಡಿ, ಸಕ್ಕರೆ ಎಲ್ಲ. ಓಹೋ, ಮ್ಯಾಟ್ರ್ ಈಗ ಅರ್ಥ ಆಯ್ತು. ಟಿಟ್ ಫಾರ್ ಟ್ಯಾಟ್. ರೇಷ್ಮಾ ಆಂಟಿ ಅವರ ಅಪ್ಪನ ಅವ್ರ ಗಂಡ ಹೊಡೆದು ಓಡಿಸಿದ್ರಲ್ಲ, ಆಂಟಿ ಈಗ ಗಂಡನ್ ಕಡೆಯವರು ಬಂದಿರೋದಕ್ಕೆ ರಿವೆಂಜ್ ತಗೋತಾವ್ರೆ. ರಿವೆಂಜ್ ಬಡ್ಡಿ ಸಮೇತ ಚುಕ್ತ ಆಗ್ಲೇಬೇಕು. ಅಯ್ಯಯ್ಯೋ, ರೀಲ್ಸ್ ಮಾಡೋ ಬರದಲ್ಲಿ ಆಂಟಿ ಕಾಫಿ ಪುಡಿ ಬದಲು ಖಾರ ಪುಡಿ ಹಾಕ್ತಾವ್ರಲ್ಲಪ್ಪೋ. ಯಾರೋ ಮಾನ್ಗೆಟ್ ನೆಂಟ್ರು ಅಷ್ಟೆಲ್ಲ ಉಗಿದ್ರು ಕಾಫಿ ಕೇಳ್ಕೊಂಡು ಹೋಗಿರ್ಬೇಕು. ಅದಕ್ಕೆ ಆಂಟಿ ಖಾರ ಪುಡಿ ಹಾಕಿ ಹೊಗೆ ಹಾಕ್ಸೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅನ್ಸುತ್ತೆ. ಬೀಗರ್ಗೆ ಚಾ ಪುಡಿ ಬದಲು ಖಾರದ ಪುಡಿ ಹಟ್ಟಿಯ ಮಗನ. ಹಾಯ್ ಫ್ರೆಂಡ್ಸ್, ಮತ್ತೆ ನನ್ ಜ್ವರ ಬಂದಿದೆ ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನ್ರೆ ಆಪಲ್ ತಗೊಂಬಂದಾರೆ. ಅಲ್ಲ ಕಣಂಟಿ, ಗಂಡ ಹೊಡಿತಾನೆ ಸರಿ ಇಲ್ಲ ಅಂತೀರಾ, ಮತ್ತೆ ಹುಷಾರಿಲ್ಲ ಅಂತ ಆಪಲ್ ತಂದ್ಕೊಟ್ಟ ಅಂತೀರಾ. ನಿಮ್ಮಿಬ್ರದು ಒಳ್ಳೆ ಟಾಮ್ ಅಂಡ್ ಜೆರ್ರಿ ಕತೆ ಆಯ್ತಲ್ಲ. ಕೇಳಿ ಸಾಕಾಗ್ ಹೋಗಿದ್ದೇರಿ. ದಿನ ಪೂರ್ತಿ ಗುದ್ದಾಡೋದು, ಆಮೇಲೆ ಮುದ್ದಾಡೋದು. ಈಗ ನಾವ್ ಯಾವ್ದನ್ ನಂಬೋದು, ಯಾವ್ದನ್ ಬಿಡೋದು? ಆಪಲ್, ಆಮೇಲೆ ಆರೆಂಜ್ ಎಲ್ಲ ತಗೊಂಬಂದಾರೆ. ಆರೆಂಜ್ ತಿನ್ನೋಕಾಗಲ್ಲ, ಹುಳಿ. ಆಪಲ್ ತಿನ್ನೋಣ. ವಲ್ಲದ್ ಗಂಡನ್ಗೆ ಮೊಸರಲ್ ಕಲ್ಲು ಅಂದಂಗೆ ವಲ್ಲದ್ ಹೆಂಡತಿಗೆ ಆಪಲ್ ಹುಳಿ ಅಂತೆ. ಮೋಸ್ಟ್ಲಿ ಬಿರಿಯಾನಿ ಬಾರ್ಸಿ ಆಂಟಿ ನಾಲ್ಗೆ ಬೆಂಡ್ ಬಿದ್ದೋಗಿರ್ಬೇಕು. ಅದಕ್ಕೆ ಟೇಸ್ಟ್ ಬರ್ಡ್ಸ್ ಎಲ್ಲ ವೇಸ್ಟ್ ಬರ್ಡ್ಸ್ ಆಗಿ ಉಪ್ಪು ಹುಳಿ ಖಾರ ಸಿಹಿ ವ್ಯತ್ಯಾಸ ಗೊತ್ತಿಲ್ಲಂಗ ಆಗ್ಬಿಟ್ಟದೆ. ಈ ಟಾಪಿಕ್ ಬಿಟ್ಬಿಡ್ಲ ಸರ್, ಯಾಕೋ ನಂಗೆ ಬಹಳ ಕನ್ಫ್ಯೂಸ್ ಆಗ್ತಾ ಇದೆ ಸರ್. ಆಪಲ್ ನ ಮುಖ ಸಿಂಡ್ರಿಸ್ಕೊಂಡು ಹುಳಿ ಅಂತವ್ರೆ, ಹುಳಿ ಇರೋ ನಿಂಬೆ ಹಣ್ಣನ್ನ ಚಪ ಅಂತ ಚಪ್ಪರ್ಸ್ಕೊಂಡ್ ತಿಂತಾವ್ರೆ. ಸೂಪರ್ ಇದೆ. ಹಾಯ್ ಫ್ರೆಂಡ್ಸ್, ನಾನು ಫಿಲ್ಟ್ರೇ ಹಾಕಿಲ್ಲ. ಇದು ಒರಿಜಿನಲ್ ಕೂದಲು. ಇಲ್ಲಿ ನೋಡಿ, ನಂದು ಒರಿಜಿನಲ್ ಕೂದಲು. ಇಲ್ಲಿ ನೋಡಿ, ಹಿಡಿದ್ರೆ ಬರಲ್ಲ ನೋಡಿ. ಒರಿಜಿನಲ್ ಕೂದಲು
1 kg ಏನಿದೆ ನನ್ನ ತಲೆಯಲ್ಲಿ? 1 kg ಏನ? 1 kg ಏನಿದೆ ನನ್ನ ತಲೆಯಲ್ಲಿ? ಅದೇನ್ ತಲೆನಾ ಇಲ್ಲ ಅಮೆಜಾನ್ ಫಾರೆಸ್ಟಾ? ಎಲ್ರು ತಮ್ಮ ತಲೆ ಮೇಲೆ ಸಂಸಾರದ ಹೊರೆ ಹೊತ್ಕೊಂಡು ಓಡಾಡ್ತಿದ್ರೆ ಆಂಟಿ 1 kg ಏನ್ ಹೊತ್ಕೊಂಡು ಓಡಾಡ್ತಾವ್ರಲ್ಲ. 1 kg ಏನಿದೆ ನನ್ನ ತಲೆಯಲ್ಲಿ ಗೊತ್ತಾ? ಡೂಪ್ಲಿಕೇಟ್ ಕೂದಲಲ್ಲ ಇದು. ಅಲ್ಲ ಆಂಟಿ, 1 ಡಜನ್ ಮಕ್ಕಳನ್ನ ಸಾಕೋ ಬದಲು ಒಂದಷ್ಟು ಮಂಗಗಳನ್ನಾದ್ರೂ ಸಾಕಿದ್ರೆ ಆ ಏನೆಲ್ಲ ಗಾನ್ ಆಗಿರೋವಪ್ಪ. ಚೆನ್ನಾಗಿದೆ ಒರಿಜಿನಲ್ ಕೂದು ನೋಡಿ, ಹಿಡಿದ್ರೆ ಬರಲ್ಲ ನೋಡಿ ಒರಿಜಿನಲ್ ಕೂದು. ಆಂಟಿ ವಾರಕ್ಕೆ 3 ಸಲ ಹರಳೆಣ್ಣೆ ಹಾಕಿ ಸೀಗೆಕಾಯಿ ಹಾಕಿ ಸೊಂಪಾಗಿ ದಷ್ಟಪುಷ್ಟವಾದ ಕೇಶನ ಮೇಂಟೈನ್ ಮಾಡ್ತಿರೋದು ಯಾಕೆ ಗೊತ್ತಾ ಫ್ರೆಂಡ್ಸ್? ಅಂಕಲು ದಿನ ಎಣ್ಣೆ ಹೊಡ್ಕೊಂಡ್ ಬಂದು ಜುಟ್ಟಿಡ್ದು ಜಂಗಿ ಕುಸ್ತಿ ಮಾಡ್ತಾರಲ್ಲ ಅದಕ್ಕೆ. ಆಂಟಿ ಕೂದಲು ವೀಕ್ ಆಗಿದ್ರೆ ಅಂಕಲ್ಲು ಆಂಟಿ ತಲೆನ ಇಷ್ಟೊತ್ತಿಗೆ ಕ್ಲೀನ್ ಕೃಷ್ಣಪ್ಪ ಮಾಡ್ಬಿಟ್ಟಿರೋರು. ಒಟ್ನಲ್ಲಿ ತಲೆಗೆಣ್ಣೆ ಬಿಟ್ಕೊಳ್ಳೋ ಹೆಂಡತಿ, ಹೊಟ್ಟೆಗೆಣ್ಣೆ ಬಿಟ್ಕೊಳ್ಳೋ ಗಂಡ, ಇವರಿಬ್ರು ಸೇರ್ಕೊಂಡ್ರೆ ಸಂಸಾರವೆಲ್ಲ ಕಲಗಚ್ಚಮಯಂ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಗಂಟೆ ನೋಡಿರಪ್ಪ.